ಬ್ರೋ ಈಗ ನೀವು ರೇಸಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಆ ರೇಸಿಂಗ್ ಯಾವ ಅಂದ್ರೆ ಇವಾಗ ಹೊಸಬ್ರು ಯಾರು ರೇಸಿಂಗಿಗೆ ಬರಬೇಕು ಅಂತ ಅನ್ನೋರಿಗೊಂದು ಮೆಸೇಜಾ? ಹಾ, ನಿಮ್ ಹೊಸಬ್ರಿಗೆ ಆಗಿರ್ಲಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಸ್ವಲ್ಪ ಹಂಚ್ಕೊಳ್ಳಿ. ಬ್ರೋ ರೇಸಿಂಗ್ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ, ಇವಾಗ ನನ್ನನ್ನು ನೋಡಿದ್ರು ನಾನೊಬ್ಬ ರೇಸರು, ನಾನೊಬ್ಬ ಸ್ಟಂಟ್ ಮಾಡ್ತೀನಿ ಅಂತಂದರೆ ನನ್ನನ್ನು ಮೇಲಿಂದ ಕೆಳಗಡೆ ತನಕ ನೋಡ್ತಾರೆ. ಯಾಕೆಂದರೆ ಇಂಡಿಯಾದಲ್ಲೇ ಹೈಯೆಸ್ಟ್ ವೆಯ್ಟು ವಿತ್ ಪ್ರಾಬಬ್ಲಿ ಹೇಳ್ಬೋದು ಅಂತಂದರೆ, ಅದು ಹೆಮ್ಮೆಂದೇ ಹೇಳ್ಕೊಬೇಕೋ ಗೊತ್ತಿಲ್ಲ ನನಗೆ, ನೀವುಗಳೇ ಡಿಸೈಡ್ ಮಾಡ್ಕೊಳ್ರಿ ವೀಕ್ಷಕರೇ. 136 kg ಇದ್ದೀನಿ ಇವತ್ತಿಗೆ. ಓಕೆ, 136 kg ಇವತ್ತಿಗಿದ್ದೀನಿ. ಬಟ್ ನಾನು ಮಾಡಿರೋ ಸಾಧನೆ ಎಲ್ಲ ಏನಿದೆಯಲ್ಲ, ಫಸ್ಟ್ ರೇಸ್ 2017 95 ಇದ್ದೆ ಅಷ್ಟೇ. ಬಿಟ್ಟರೆ ಬಾಕಿ ಎಲ್ಲ ರೇಸಲ್ಲೂ ನಾನು 125 ಕಡಿಮೆ ಇಲ್ವೇ ಇಲ್ಲ. ನಾನು 125, 127, 130 ತನಕನೇ ಇದ್ದಿದ್ದು. ಅಷ್ಟು ಹಿಡ್ಕೊಂಡು ಈ ಎಲ್ಲ ರೈಡ್ಸು ಉಮ್ಲಿಂಗ್ಲಾ ಟು ಕನ್ಯಾಕುಮಾರಿ 132 ಇದ್ದೆ ನಾನು. ಓಕೆ, ಆ ವೆಯ್ಟ್ ಇಟ್ಕೊಂಡು ನಾನು ಬಂದಿರೋದು ಅಲ್ಲಿಂದ ಇಲ್ಲಿ ತನಕ. ಆಮೇಲೆ ರೇಸಿಂಗ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಮೈಂಡ್ ಸೆಟ್ ಎಲ್ಲರಿಗೂ ನಾನು ದಪ್ಪ ಇದ್ದೀನಿ, ರೇಸ್ ಮಾಡೋಕ್ಕಾಗಲ್ಲ ಅಂತ. ಈಗ ನಾನು ದಪ್ಪ ಇದ್ದೀನಿ, ಪೋಡಿಯಮ್ಸ್ ವಿನ್ ಆಗಿದ್ದೀನಿ, ತೆಳ್ಳಗಿರೋರ ಜೊತೆಗೇ ರೇಸ್ ಮಾಡಿ ವಿನ್ ಆಗಿದ್ದೀನಿ. ಸೊ ರೇಸಿಂಗ್ ಇಸ್ ಸಮಥಿಂಗ್ ನಮ್ಮ ಒಂದು ಒಳಗಡೆ ಇರುವಂಥ ಒಂದು ಟ್ಯಾಲೆಂಟು, ಸ್ಕಿಲ್. ನಾವು ಎಲ್ಲಿ ಬ್ರೇಕಿಂಗ್ ಮಾಡಬೇಕು, ಎಲ್ಲಿ ಗೇರ್ ಟ್ಯಾಪ್ ಮಾಡಬೇಕು, ಎಲ್ಲಿ ಆಕ್ಸಿಲೇಷನ್ ಕೊಡಬೇಕು, ಯಾವ ಪಾಯಿಂಟಲ್ಲಿ ನಾವು ಎಲ್ಲಿ ಗೇರ್ ರೇಷಿಯೋದಲ್ಲಿ ಚೇಂಜ್ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸುಮಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸುಮಾರು ಅಂದರೆ ತುಂಬ ಏನಲ್ಲ, ಬೆರಳೆಣಿಕೆಯಲ್ಲಿ ಕೆಲವೊಂದು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಇವತ್ತಿಗೆ ಅವರೆಲ್ಲನೂ ತುಂಬ ಚೆನ್ನಾಗಿ ಪೋಡಿಯಂ ವಿನ್ ಮಾಡ್ತಿದ್ದಾರೆ. ಅದು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಸೊ ಇಷ್ಟು ವರ್ಷ ರೇಸಿಂಗ್ ಫೀಲ್ಡಲ್ಲಿ ಇದ್ದು ನನ್ನ ಕೈಯಲ್ಲಿ ಏನಾಗಿದ್ದು ಅಂದರೆ, ನಾನು ಇನ್ನೊಬ್ನಿಗೆ ಇನ್ಸ್ಪೈರ್ ಆಗಿದ್ದೀನಿ ಹೊರತು ಅದು ನೋಡಿದಾಗ ಖುಷಿ ಆಗುತ್ತೆ ನನಗೆ. ಸೊ ರೇಸಿಂಗ್ ಅಂತ ಬಂದಾಗ ಇವಾಗ ಇನ್ನೊಂದು ವಿಚಾರ ಏನಂತಂದರೆ, ಇಷ್ಟು ವರ್ಷದಲ್ಲಿ ನಾನು ಆಲ್ಮೋಸ್ಟ್ ಅಲ್ಲೊಂದು 10 to 13 lakhs ಬೈಕಿಂಗಿಗೆ ಅಂತಲೇ, ಬರೀ ರೇಸಿಂಗಿಗೆ ನಾನು ಹೇಳ್ತಿರೋದು 10 to 13 ಲಕ್ಷ, 13 ಲಕ್ಷ ಅಲ್ಲ 15 ಲಕ್ಷ ಅಂತಲೇ ಅಂದ್ಕೊಳ್ಳಿ. ಸಿನ್ಸ್ 2013 ಓಕೆ, 15 ಲಕ್ಷ ತನಕ ಖರ್ಚು ಮಾಡಿದ್ದೀನಿ. ಬಟ್ ಇನ್ ರಿಟರ್ನ್ಸ್ ಏನು ಸಿಕ್ಕಿದೆ ಅಂತಂದರೆ, ಜನದ ನಿಮ್ಮ ಪ್ರೀತಿ ವಿಶ್ವಾಸ ಸಿಕ್ಕಿದೆ ನನಗೆ. ಕೆಲವರು ಇವತ್ತಿಗೂ ವೆಯ್ಟ್ ಮಾಡ್ತಿದ್ದಾರೆ, 2 ವರ್ಷದಿಂದ ರೇಸ್ ಮಾಡಿಲ್ಲ ನಾನು. ಇಟ್ ಈಸ್ ನಾಟ್ ಅಬೌಟ್ ಪರ್ಸ್ನಾಲಿಟಿ, ಇಟ್ ಈಸ್ ಅಬೌಟ್ ಮೈಂಡ್ ಸೆಟ್ಟು. ನನ್ನ ಮೈಂಡ್ ಸರಿ ಇಲ್ಲ ಅಂದರೆ ನಾನು ಯಾವುದೇ ಕೆಲಸಕ್ಕೂ ನಾನು ಹೋಗೋದೇ ಇಲ್ಲ ನಾನು, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರೇಸಿಂಗು. ಹಾಗಾಗಿ ನಾನು ಮಾಡಲಿಲ್ಲ. ಬಟ್ 2026 ನಾನು ರೇಸಿಂಗಿಗೆ ಇಳಿತಾ ಇದ್ದೀನಿ. ಸೊ ಸುಮಾರು ಜನ ಅಂದ್ಕೊಂಡಿರ್ತೀರ ಸ್ನೇಹಿತರೆ, ನೀವೆಲ್ಲ ರೇಸಿಂಗಿಗೆ ಇಳಿದ್ರೆ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಇಂಡಿಯಾದಲ್ಲಿ, ಸ್ಪೆಷಲಿ ನಾನು ದೊಡ್ಡ ಚಾಂಪಿಯನ್ ಆಗ್ತೀನಿ ಅಂತ. ಎಸ್, ಚಾಂಪಿಯನ್ ಆಗೇ ಆಗ್ತೀರಾ ನೀವು. ಬಟ್ ವಾಟ್ ನೆಕ್ಸ್ಟ್ ಅನ್ನೋದೊಂದು ಕ್ವಶನ್ ಮಾರ್ಕು ಇಂಡಿಯನ್ ಮೋಟರ್ ಸ್ಪೋರ್ಟ್ಸಲ್ಲಿ ಇವತ್ತಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಬಟ್ ಅದೇ ನೀವೇನಾದರೂ ಪ್ಯಾಷನಿಗೋಸ್ಕರ ನಾನು ಮಾಡಬೇಕು ರೇಸಿಂಗು, ನನ್ನ ಆತ್ಮಸಾಕ್ಷಿಗೋಸ್ಕರ ನಾನು ಮಾಡ್ತೀನಿ, ನಂತರ ನಾನು ಮಾಡಿದ್ದು ಅದಕ್ಕೋಸ್ಕರನೇ. ನಾನು ಇಲ್ಲಿ ಯಾವುದೋ ನೇಮ್ ಮಾಡಿ ಯಾವುದೋ ಚಾಂಪಿಯನ್ಶಿಪ್ ಮಾಡಬೇಕು ಅಂತ ಮಾಡಿಲ್ಲ. ಬಟ್ ಅದೇ ಫ್ಯೂಚರಲ್ಲಿ ಏನಾಗುತ್ತೆ ಅಂತಂದರೆ, ಕಾಂಪಿಟೇಷನ್ ಹಾರ್ಡ್ ಆಗಿದೆ. ಅದರಲ್ಲೂ ಏನು ನಮ್ಮ ಮೋಟರ್ ಸ್ಪೋರ್ಟ್ ಇಂಡಿಯಾದಲ್ಲಿ ಅಷ್ಟು ಬೆಳೀತಾ ಇಲ್ಲ. ಇತ್ತೀಚೆಗೆ ಏನೋ ಒಂದು ಸ್ಪಾರ್ಕ್ ಕಾಣಿಸ್ತಾ ಇದೆ. ಅಂದರೆ ಡಾಕರ್ ರ್ಯಾಲಿ ಎಲ್ಲರ ರೇಸರ್ಸು ನಮ್ಮ ಇಂಡಿಯನ್ಸು ಫಸ್ಟ್ ಬಂದು CS ಸಂತೋಷು, ಅರವಿಂದ್ KP, ಆಮೇಲೆ ಇನ್ನೊಬ್ಬರು ನಮ್ಮ ಕೇರಳದವನೊಬ್ಬ ಇದ್ದಾನೆ, ಅವನ ಹೆಸರು ನೆನಪು ಬರ್ತಾಯಿಲ್ಲ, ಅವನೊಬ್ಬ ರೇಸ್ ಮಾಡಿದ್ದಾನೆ TVS ಶರ್ಕೋ ಟೀಮಲ್ಲಿ. ಸೊ ಸುಮಾರು ಜನ ಈ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೇಸಿಂಗ್ ಎಲ್ಲ ಮಾಡಿ ಬಂದಾಗ ಅಲ್ಲಿ ಇವಾಗ ಇಂಡಿಯಾ ಇವಾಗ ಎತ್ತೆತ್ಕೊತಿದೆ. ಬಟ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಮನಿ. ಓಕೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸಿಂದ ನಾವು ಬಂದು ನಾನು ರೇಸಿಂಗ್ ಮಾಡಿಬಿಟ್ಟು ಅದರಲ್ಲಿ ಏನೋ ಸಾಧನೆ ಮಾಡ್ತೀನಿ ಅಂತಂದರೆ, ಅಪ್ಪ ಅಮ್ಮನ ದುಡ್ಡಲ್ಲಿ ಮಾತ್ರ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ. ಇದೊಂದು ಹಂಬಲ್ ರಿಕ್ವೆಸ್ಟು. ಯಾಕೆಂದರೆ ನಿಮ್ಮ ದುಡ್ಡಲ್ಲಿ ನೀವು ಮಾಡೋಂಗಿದ್ರೆ ಮಾಡಿ ಅಷ್ಟೇ. ನಾನು ಮಾಡಿದ್ದು ಅಷ್ಟೇ. 2006 ನಾನು ಅಪ್ಪ ಅಮ್ಮನ ಹತ್ರ ದುಡ್ಡೇ ಇಸ್ಕೊಂಡಿಲ್ಲ. ಇನ್ ಫ್ಯಾಕ್ಟ್ ನಾನು ಕೊಟ್ಟಿದ್ದೀನಿ. ಸೊ ದ್ಯಾಟ್ ಈಸ್ ಮೈ ರೆಸ್ಪಾನ್ಸಿಬಲ್. ನಾನು ತೊಗೊಂಡಿರೋದು 2006 ತುಂಬಾ ಕಷ್ಟ ಇತ್ತು ಫ್ಯಾಮಿಲಿಯಲ್ಲಿ. 2006 ತನಕ 1994 2006 ತನಕ ಫ್ಯಾಮಿಲಿ ನಡೀತು. ಸೊ 6 ನಂತರ ನಾನು ಟೇಕ್ ಕೇರ್ ಮಾಡಿದೆ. 6 13 ತನಕ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡೆ. ಅಲ್ಲಿಂದ ಈ ರೇಸಿಂಗಿಗೆಲ್ಲ ಹೋಗಬೇಕು ಅಂತ ಆಸೆಯಾಗಿ ನಾನು ಹೋದೆ. ನನ್ನ ಪ್ಯಾಷನಿಗೆ ಮಾಡಿಕೊಂಡೆ ಅಷ್ಟೇ. ಬಟ್ ಇವತ್ತಿಗೂ ಮತ್ತೆ ಒತ್ತೆ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ ದುಡ್ಡಲ್ಲಿ ರೇಸಿಂಗ್ ಮಾಡ್ತೀನಿ ಅಂತಂದರೆ ಓಕೆ, ನಿಮ್ಮ ತಂದೆ ತಾಯಿ ಹತ್ರ ದುಡ್ಡಿದ್ರೆ ದೇ ಕ್ಯಾನ್ ಡೂ ಇಟ್. ಬಟ್ ಯಾರ ಹತ್ರ ಇರಲ್ಲ, ಅವರೇ ಏನೋ ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾ ಇರ್ತಾರೆ ಅಂತಂದರೆ, ಅಪ್ಪ ನಾನು ರೇಸರ್ ಆಗಬೇಕು ಅಂದರೆ ಮಾತ್ರ ಮಾಡೋಕ್ಕೋಗ್ಬೇಡಿ. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಇಟ್ಕೊಳ್ಳಿ, ಅದ್ರ ಮುಖಾಂತರ ಬೆಳೀರಿ. ತಂದೆ ತಾಯಿಗೆ ಯಾವುದೇ ಥರ ಟಾರ್ಚರ್ ಕೊಡೋಕ್ಕೋಗ್ಬೇಡಿ. ಹಾಗೆ ಇದು ಇವಾಗ ರೇಸಿಂಗಾಗಿ ನಾವು ನಮ್ಮ ಸ್ವಂತ ದುಡ್ಡಲ್ಲೇ ಮಾಡ್ತೀವಿ ಅಂದರೆ ಏನು ಬಜೆಟ್ ಆಗ್ಬೋದು, ಎಷ್ಟು ಬಜೆಟ್ ಅಂತಂದರೆ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಮೋಟೋ ವರ್ಷ ತೊಗೊಳೋಣ ಗೋವಾ. ಓಕೆ, ಬೇಡ ಆಯಿತು, ಬೆಂಗಳೂರಲ್ಲಿ ಯಾವುದೋ ಒಂದು ಇವೆಂಟ್ ನಡೀತಾ ಇದೆ. ಸೊ ಎಂಟ್ರಿ ಫೀಸು ಒಂದು 1,500 ರೂಪಾಯಿ 2,000 ತನಕ ಇರುತ್ತೆ, ಆವ್ರೇಜ್ ಆಗಿರೋದು. FMSA ಲೈಸೆನ್ಸ್ ಅಂತ ಬರುತ್ತೆ. ರೇಸ್ ಓಡಿಸ್ಬೇಕು ಅಂತಂದರೆ, ಅಫಿಷಿಯಲಲ್ಲಿ ರೇಸ್ ಓಡಿಸ್ಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ಲೈಸೆನ್ಸ್ ಇದೆ, FMSA ಲೈಸೆನ್ಸ್ ಅಂತಾರೆ ಅದನ್ನು. ಸ್ಟಂಟ್ ಮಾಡೋದು ತಪ್ಪು ಅಂತಂತಾರೆ ಜನ. ಸ್ಟಂಟಿಗೆ ಅಂತಲೇ ಸಪ್ರೇಟ್ FMSA ಇವೆಂಟ್ ನಡೆಯುತ್ತೆ.
ಅದು ಗೊತ್ತಾ? ಅದಕ್ಕಂತ ಸಪ್ರೇಟ್. ಹೌದು, ಸ್ಟಂಟಿಂಗ್ ಇಸ್ ನಾಟ್ ಇಲ್ಲೀಗಲ್, ಸ್ಟಂಟಿಂಗ್ ಇಸ್ ಲೀಗಲ್. ಸ್ಟಂಟ್ ಮಾಡೋದು ಲೀಗಲ್ಲೇ ಅದು. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಈ ತರ ಗ್ರೌಂಡ್ ಕಾಣಿಸ್ತಿದೆಯಲ್ಲ, ಇದು ನೀವು ಪರ್ಮಿಷನ್ ತಗೊಂತೀರಾ ಪೊಲೀಸ್ ಹತ್ರ, FMSA ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ ಇಂಡಿಯಾ. ಓಕೆ. ಇದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇದು. ಸೊ ಇವ್ರು ಹೋಗಿ ಅಲ್ಲೊಂದು ಪರ್ಮಿಷನ್ ತೊಗೊಂಡು ಈ ಥರ ಒಂದು ಇವೆಂಟ್ ಮಾಡ್ತಿದೀವಿ ಅಂತಂದಾಗ ಅಲ್ಲಿ ಸ್ಟಂಟ್ ಶೋ ನಡೆಯುತ್ತೆ. ದಟ್ ಈಸ್ ಲೀಗಲಿ ಮಾಡ್ತಿರೋಂಥ ಸ್ಟಂಟ್ ಶೋ, ನಾಟ್ ಇನ್ ಪಬ್ಲಿಕಲ್ಲಿ ಮಾಡ್ತಿಲ್ಲಲ್ಲ. ಸೊ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಮಾಡ್ತಿದ್ದಾರೆ, ವಿತ್ ಸೇಫ್ಟಿ ಗೇರ್ಸ್ ಮಾಡ್ತಿದ್ದಾರೆ, ಅದಕ್ಕೂ ಸ್ಕ್ರೂಟ್ನಿ ಅಂತ ಇರುತ್ತೆ. ದಟ್ ಈಸ್ ಆಲ್ ಸ್ಟಂಟ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ರೇಸ್ ಮಾಡ್ತಿರ್ತೀವಿ ಅಂತಂದ್ರೆ ನಾವು ರೇಸಲ್ಲಿ ಏನು ಸುಮ್ಮನೆ ಓಡಿಸ್ತೀವಾ? ವೀಲಿಂಗ್ ಅಂತೂ ಲೆಕ್ಕಕ್ಕಿಲ್ದಿರೋಷ್ಟು ವೀಲಿ ಹೊಡಿತಾ ಇರ್ತೀವಿ. ಆಮೇಲೆ ಥ್ರಾಟಲ್ ಹಂಗೆ ಇರುತ್ತೆ, ಎಕ್ಸಾಸ್ಟ್ ಸೌಂಡ್ ಇರುತ್ತೆ. ಸೊ ಇದೆಲ್ಲ ಪರ್ಮಿಟೆಡ್ ಪ್ಲೇಸಲ್ಲಿ ನಾವು ಮಾಡ್ತಿರೋದಕ್ಕೆ ಇದು ಪ್ರೊಫೆಷನಲ್ ರೇಸ್ ಅಂತ ಕರಿತೀವಿ. ಸೊ FMSA ಲೈಸೆನ್ಸಿಗೂ ನಿಮ್ಗೆ ಆಲ್ಮೋಸ್ಟ್ ಒಂದು 5,000 ಆಗುತ್ತೆ ಒಂದು ಇಯರಿಗೆ. ಇವಾಗ ಎಷ್ಟಿದೆ ಗೊತ್ತಿಲ್ಲ ನನಗೆ, ಬಟ್ ನಾನು ನೋಡಿದಾಗ 5,000 rupees ಇತ್ತು. ಒಂದು ಅಂದಾಜಾಗಿ ಒಂದು ವಿನ್ ಆಗಬೇಕಂದ್ರೆ ಒಂದು ವಿನ್ ಅಂತಲ್ಲ ಬ್ರೋ, ಪಾರ್ಟಿಸಿಪೇಷನ್ ಮುಖ್ಯ ಇಲ್ಲಿ. ಪಾರ್ಟಿಸಿಪೇಟ್ ಆಗಿ ಒಂದು ಲೆವೆಲ್ ಬರಬೇಕು ಅಂತಂದ್ರೆ, ವಿನ್ ಲೆವೆಲ್ಗೆ ಬರಬೇಕು ಅಂದ್ರೆ ಬ್ರೋ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಜೀವನದಲ್ಲಿ ನೀವು ಕೇಳಿದ್ರೆ ನಾನು ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡಿಲ್ಲ ಅಂತಿದ್ದೀರಿ. ಹೌದು. ಸೋ ಕಾಲ್ಡ್ 2013 ಇಲ್ಲಿ ತನಕ ನಾನು ಯಾವುದೇ ಥರ ಪ್ರಾಕ್ಟೀಸೇ ಮಾಡಿಲ್ಲ. ನಾನು ಹಾಗೆ ಬೈಕ್ ರೇಸ್ ಓಡಿಸಿದ್ರೆ ವಿನ್ ಆಗಿರೋದು. ಫಸ್ಟ್ ಟೈಮ್ ಹೋಗ್ತೀನಿ, ಅಲ್ಲೇನು ಬರುತ್ತೆ ಅಷ್ಟೇ, ಮುಂಚೆನೇ ಪ್ರಿಪ್ರೇಷನ್ ಏನೂ ಮಾಡಿಲ್ಲ. ಸೊ ಈ ಥರನೂ ಆಪ್ಷನ್ಸ್ ಇದೆ, ನೀವು ಗೆಲ್ಬೋದು. ಇಲ್ಲ ನಾನು ಶ್ಯೂರ್ ಶಾಟ್ ನಾನು ಹೋಗಿ ನಾನು ಬೆಸ್ಟು ನಾನು ಟ್ರೈ ಮಾಡಲೇಬೇಕು, ಇವ್ರು ಹೇಳ್ದಾಗೆ ವಿನ್ ಆಗಲೇಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಹೋಗೋದಕ್ಕೆ ಟ್ರೈಬಲ್ ಅಡ್ವೆಂಚರ್ ಕೆಫೆ ಅಂತ ಇದೆ ನಮ್ಮ ಬೆಂಗಳೂರಲ್ಲಿ. ಅಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದಾರೆ. ಸಂಜಯ್, ದೇವ್ ವೆಂಕಟೇಶು ಅವರೆಲ್ಲ ನನ್ನ ಆತ್ಮೀಯ ಗೆಳೆಯರು ಇವರು. ಸೊ ಅಲ್ಲಿ ಹೋದರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಓಕೆ. ಟ್ರೈನಿಂಗ್ ತೊಗೊಂಡು ಎಲ್ಲ ಹೋಗಿಸೋದಿಗೆ ಬೇಕು ಬ್ರೋ. ಒಂದು ರೇಸ್ ಓಡಿಸ್ಬೇಕು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು 30,000 ಮಿನಿಮಮ್ ಬೇಕು. 30,000 rupees ಒಂದು ಟೈಮ್ ಪಾರ್ಟಿಸಿಪೇಟ್ ಮಾಡೋಕ್ಕೆ. ವಿತ್ ಈ ಗಾಡಿಗೆಲ್ಲ ಮಾಡಿಫಿಕೇಶನ್ ಎಲ್ಲ ಸೇರಿಸಿದ್ರೆ ಅದೊಂದು 1 ಲಕ್ಷ ತನಕ ಆಗುತ್ತೆ ಬರೀ ಮಾಡಿಫಿಕೇಶನ್ಗೆ. ಸೊ ಯಾವ ಗಾಡಿ ಬೆಟರ್ ಇರುತ್ತೆ ನಿಮ್ಮ ಬ್ರೋ? ಇವಾಗ ನನಗೆ ಕೇಳಿದ್ರೆ ಎಕ್ಸ್ಪಲ್ಸು ಎಲ್ಲ ತುಂಬ ಇತ್ತೀಚೆಗೆ ಬಂದಿರೋದು. ನಾನೆಲ್ಲ ಜಮಾನದಲ್ಲಿ, ಅಂದರೆ ಜಮಾನ ಅಂತಲೂ ಹೇಳೋಕ್ಕಾಗಲ್ಲ, 2013 ನಾನು ರೇಸಿಂಗ್ ಮಾಡಬೇಕಾದ್ರೆ ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇತ್ತು. ಸೊ ಐ ವಾಸ್ ಎಕ್ಸ್ಪರ್ಟ್ ಇನ್ ಇಟ್. ಟುಡೇ ಐ ಆಮ್ ಎಕ್ಸ್ಪರ್ಟ್ ರೈಡರ್ ಫಾರ್ ರಾಯಲ್ ಎನ್ಫೀಲ್ಡ್ ರೈಡರ್ ಮೇನಿಯಾ. ನಾನೀಗ ನೋವೈಸ್ ಬೇಸಿಕ್ಸ್ ಇರುತ್ತಲ್ಲ ಅದರಲ್ಲಿ ಓಡ್ಸೋಕ್ಕಾಗಲ್ಲ. ನಾನು ಪೋಡಿಯಂ ಒಂದ್ಸತಿ ವಿನ್ ಆದರೆ ಯು ಆರ್ ಸಪೋಸ್ ಟು ಬಿ ಅ ಎಕ್ಸ್ಪರ್ಟ್ ರೈಡರ್ ಇನ್ ರಾಯಲ್ ಎನ್ಫೀಲ್ಡ್ ರೈಡರ್ ಮೇನಿಯಾ. ಓಕೆ. ಯಾವ CC-ನಲ್ಲಿ ಗಾಡಿ ಇದ್ರೆ ಒಳ್ಳೇದು ಅಂತ ನಿಮ್ಮ ಲೆಕ್ಕ? ಬ್ರೋ ಇಲ್ಲ ಬ್ರೋ, 50cc TVS ಚಾಂಪಿಂದನೂ ರೇಸ್ ಮಾಡ್ತಿದ್ದಾರೆ. ಹೌದಾ? ಕ್ಲಾಸ್ ಇರುತ್ತೆ. 50cc TVS ಚಾಂಪಿಯನ್ ಇದೆಯಲ್ಲ ಹಳೇದು, ಅದರದ್ದೇ ಒಂದು ಕ್ಲಾಸ್ ಇರ್ತಾರೆ. ಎಲ್ಲ ಗಾಡಿನೂ ಸೇಮ್ ಇರುತ್ತೆ. ಓಕೆ. ನೆಕ್ಸ್ಟ್ ಎಕ್ಸ್ಪಲ್ಸ್ ಅಂತ ಇಟ್ಟರೆ 200cc ಮೇಲೆ ಒಂದೊಂದೇ ಕ್ಲಾಸ್ ಇರುತ್ತೆ. ಅಪ್ ಟು 160, ಅಪ್ ಟು 250. ಸೊ ಅಪ್ ಟು 250 ಅಂದರೆ 250 ಅಪ್ ಟು ಅಂತ ಬಂದರೆ ಅದರಲ್ಲಿ 150ನೂ ಇಟ್ಕೊಂಡು ನೀವು ಇಳಿಬೋದು, 200 ಬೇಕಾದ್ರೆ ಇಟ್ಕೊಂಡು ಇಳಿಬೋದು, 250ನೂ ಇಟ್ಕೊಂಡು ಇಳಿಬೋದು. ಓಕೆ. ಅಪ್ ಟು ಅಷ್ಟು ಒಳಗಡೆ ಯಾವ CC ಗಾಡಿ ಇಲ್ಲಿ ತನಕ ಅಂತ ಇರುತ್ತಲ್ಲ ಹಂಗೆ. ಓಕೆ. ಹಾಂ. ಸೊ ಇವಾಗ ನೀವು ಯಾರಾದರೂ ಹೊಸದಾಗಿ ಇವಾಗ ರೈಡ್ಗಾಗಿರಲಿ, ಈ ಇದಕ್ಕೆ ರೇಸಿಂಗ್ ಆಗಿರಲಿ, ಈ ಥರ ಏನಾದರೂ ಒಂದು ಬೈಕರ್ ಟ್ರಾವೆಲ್ಲು ಅವ್ರದ್ದು ಏನಾದರೂ ಈ ಥರ ಇದು ಮಾಡೋಕ್ಕಾದ್ರೆ ಯಾವ ಬೈಕ್ನ ನೀವು ರೆಕಮೆಂಡ್ ಮಾಡ್ತೀರಾ? ಬ್ರೋ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೆ ಯಾವ ಬೈಕು ಅಂತ ನೀವು ಕೇಳಕ್ಕೆ ಬಂದಿದ್ದೀರಾ ಅಲ್ವಾ? ಹೌದು. ಈಗ ಒಬ್ಬ ವ್ಯಕ್ತಿ ಅವನು ಪ್ರತಿದಿನ ಇವಾಗ ಒಬ್ಬರು ವ್ಯಕ್ತಿ ಬಂದು, ಈಗ ನನ್ನ ಎಕ್ಸಾಂಪಲ್ ತೊಗೊಳೋಣ. ಈಗ ನಾನು ನನ್ನ ಮೋಟೋ ಏನಂತಂದರೆ ಪ್ರತಿದಿನ ನಾನು 100 ಕಿಲೋಮೀಟ್ರ್ ಓಡಿಸ್ತೀನಿ. ನನ್ನ ಕೆಲಸ ಮೇಲೆ 100 ಕಿಲೋಮೀಟ್ರ್ ಓಡಿಸ್ತೀನಿ. ವೀಕೆಂಡ್ ಆದರೆ ನಾನು ಪ್ರತಿ ವೀಕೆಂಡು ನಾನು ಎಲ್ಲಾದರೂ ಟ್ರಿಪ್ ಹೊಡಿತೀನಿ ಅಂತಂದರೆ ಆವಾಗ ಏನು ಮಾಡಬೇಕು, ಟೂರಿಂಗಿಗೆ ಯಾವುದು ಕಂಫರ್ಟಬಲ್ ಇದೆ ಆ ಗಾಡಿನ ತೊಗೊಬೇಕು ಅವರು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೇಳಿದ್ರೆ ನೀವು ಅವೆಂಜರ್ನ ತೊಗೊಂಡು ಇದೆಲ್ಲ ಮಾಡ್ತೀನಿ ಅಂತಂದರೆ ಆಗಲ್ಲ ಅಂತ ಹೇಳ್ತಿಲ್ಲ, ಹಾಗೇ ಆಗುತ್ತೆ, ಬಟ್ ಕಂಫರ್ಟ್ ಇರಲ್ಲ. ಓಕೆ. ಅವೆಂಜರ್ನ ಇಟ್ಕೊಂಡು ನಾನು 100 ಕಿಲೋಮೀಟರ್ ಸಿಟಿಯಲ್ಲಿ ಓಡಾಡ್ತೀನಿ. ಇದು ಬೆಂಗಳೂರು ಟ್ರಾಫಿಕಲ್ಲಿ ಅಂತಂದರೆ ಅವೆಂಜರ್ ಸಸ್ಪೆನ್ಷನ್ ಬಂದು ಶಾರ್ಟ್ ಸಸ್ಪೆನ್ಷನ್ನು, ಕ್ರೂಸಿಂಗ್ ಸ್ಟೈಲಲ್ಲಿ ಕುತ್ಕೊಂಡಿರ್ತೀರ, ಬೆನ್ನು ಸರಿಯಾಗಿ ಬರುತ್ತೆ ಇಲ್ಲಿರೋ ಗುಂಡಿಗಳಿಗೆ. ಸೊ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾನು ಅಷ್ಟೆಲ್ಲ ಓಡಿಸಿ ಮತ್ತು ನಾನು ವೀಕೆಂಡ್ ಆದರೆ ಈ ಥರ ಹೋಗ್ಬಿಟ್ಟು ಬರ್ತೀನಿ ಅಂತಂದರೆ ಹಂಟರ್ ತೊಗೊಬೋದು, ಹೊಂಡಾ CB 350 ತೊಗೊಬೋದು, ಪಲ್ಸರ್ 150ನೂ ತೊಗೊಬೋದು, NS 200 ತೊಗೊಬೋದು, ನೇಕೆಡ್ ಸ್ಪೋರ್ಟು. ನೇಕೆಡ್ ಸ್ಪೋರ್ಟ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸಿಟಿಯಲ್ಲಿ ಓಡಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸ್ಪ್ಲೆಂಡರಲ್ಲೂ ಹೋಗ್ಬೋದು. ಹೋಗೋಕ್ಕೇನಿಲ್ಲ. ನಾನು ಹೇಳೋದು, ನಾವು ಇನ್ನೊಂದೇನಂತಂದರೆ ನಮ್ಮಲ್ಲಿ ಈ ಥರ ಬೈಕ್ ಇಂಥದಕ್ಕೆ ಅಂತ ಏನಿಲ್ಲ ಬ್ರೋ. ನಾನೇ ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ನಾನು ಹೊಂಡಾ ಆ್ಯಕ್ಟಿವ್ 10 ವರ್ಷ ಹಳೆ ಗಾಡಿ ಮೊನ್ನೆ 2 years ಬ್ಯಾಕು ಬ್ಯಾಂಗ್ಳೂರು ಟು ಶಿವಮೊಗ್ಗ ತೊಗೊಂಡೋಗಿದ್ದೀನಿ. ಅದು ತಲುಪಿಸ್ಬೇಕಾಗಿತ್ತು ಅಂತೇಳಿ ಕೊಡಮರಿ ಆ ಗಾಡಿ ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು 10 ವರ್ಷ ಹಳೆ ಆ್ಯಕ್ಟಿವನ್ನ ನಾನು ಒಬ್ಬನೇ ಸೋಲೋ ಹೊಡ್ಕೊಂಡು ಹೋಗಿದ್ದೀನಿ. ಆಗಲ್ಲ ಅಂತೇನಿಲ್ಲ. ಬಟ್ ಅಡ್ವೆಂಚರ್ ಅಂತ ಬಂದಾಗ ಇವಾಗ ಇರೋ ಟ್ರೆಂಡಲ್ಲಿ ನೋಡಿದ್ರೆ ಒಂದು ಅಡ್ವೆಂಚರ್ ಬರ್ತಾ ಇದೆ, ಇನ್ನೊಂದು ಟೂರಿಂಗ್ ಬರ್ತಾ ಇದೆ. ಟೂರಿಂಗು ಅಡ್ವೆಂಚರು ಒಟ್ಟಿಗೆ ಆಗ್ತಾ ಇದೆ. ಈಗ ಹಿಮಾಲಯನ್ ತೊಗೊಳ್ಳಿ ಎಕ್ಸಾಂಪಲ್ಲು.
ನನ್ನ ಹತ್ರ ಹಿಮಾಲಯನ್ 411 ಇದೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಸಿಟಿಯಲ್ಲೂ ಓಡ್ಸೋಕ್ಕೆ ಯಾವಾಗ ತೊಗೊಳ್ತಾ ಇರ್ತೀನಿ, ಇಲ್ಲ ನಾನು ಸ್ಕೂಟ್ರ್ ತೊಗೊತೀನಿ. ಮೆಜಾರಿಟಿ 90% ಸ್ಕೂಟ್ರೆ, 10% ನಾನು ಬೈಕ್ ತೊಗೊತೀನಿ. ಬಟ್ ಅದೇ ಬೈಕಲ್ಲೇ ಉಮ್ಲಿಂಗ್ಲಾ ಟು ಕನ್ಯಾಕುಮಾರಿ ವರ್ಲ್ಡ್ ರೆಕಾರ್ಡು ಮಾಡಿದೆ, ಪ್ಲಸ್ ಅದೇ ಬೈಕಲ್ಲೇ ಡರ್ಟ್ ರೇಸು ಓಡಿಸಿದ್ದೀನಿ. ನಿಮ್ಗೆ ಅರ್ಥ ಆಯ್ತಾ? ಸೊ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅಂದರೆ ನನ್ನ ಹತ್ರ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಹೊಸದು ರೇಸಿಂಗಿಗೆ ಅಂತ ಸಪ್ರೇಟಾಗಿ ಗಾಡಿ ಇಡೋಕ್ಕೆ ನನಗೆ ಅಷ್ಟು ಇದ್ದಿಲ್ಲ. ಫಸ್ಟ್ ತೊಗೊಂಡಿದ್ದು ಗಾಡಿ ಏನಿತ್ತಲ್ಲ, ಥಂಡರ್ಬರ್ಡ್ ಗಾಡಿ, ಕೇರಳದು. ಇವತ್ತಿಗೆ ನೀವು ನೋಡ್ಬೋದು, ಅದು ಸ್ಟ್ರೀಟ್ ಲೀಗಲ್ ಅಲ್ಲ, ಅದು ಎನಿ ಟೈಮ್ ಫಾರ್ ರೇಸಿಂಗ್ ಮಾತ್ರ ಇಟ್ಟಿದ್ದೀನಿ. ಅದು ಇನ್ನೊಂದು ಮ್ಯಾಂಬಾ ಟೂರಿಂಗ್ ಪರ್ಪಸ್ ಇಟ್ಕೊಂಡಿದ್ದೀನಿ ಹಿಮಾಲಯನ್. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಒಂದಿದೆ, ಅದಂತೂ ವರ್ಸ್ಟ್ ಆಗಿದೆ ಅದು ಗಾಡಿ, ಅದು ಅದ್ರ ಸವಾಸನೆ ಬೇಡ ಇವಾಗ. ಇನ್ನೊಂದು ಟಿ ವಿ ಎಸ್ ಎಂಟಾರ್ಕ್ ಎರಡು ಸೇಮ್ ಕಂಪ್ನಿ ಇದೆ, ಟಿ ವಿ ಎಸ್ದೇ. ಬಟ್ ಟಿ ವಿ ಎಸ್ ಎಂಟಾರ್ಕ್ ಇಸ್ ರಿಯಲಿ ಗುಡ್. ಲೈಕ್ ವರ್ಸ್ ಎಲೆಕ್ಟ್ರಿಕ್ ಗಾಡಿ ವರ್ಸ್ಟು. ನಾನು ಪಬ್ಲಿಕ್ಕಿಗೆ ಹೇಳೋದೇನೆಂದರೆ, ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆಗಲಿ ವೆಹಿಕಲ್ಸ್ ಆಗಲಿ 2028 ತನಕ ತೊಗೊಳಕ್ಕೆ ಹೋಗ್ಬೇಡಿ. ಇನ್ನೂ R&Dನೇ ನಡೆಸ್ತಿದ್ದಾರೆ ಇವರು. ವಾಟ್ ಎವರ್ ವಿ ಆರ್ ಗೆಟಿಂಗ್ ಈಸ್ ನಾಟ್ ಅ ಕಂಪ್ಲೀಟ್ ವೆಹಿಕಲ್, ಅದೆಲ್ಲ ಟೆಸ್ಟಿಂಗ್ ವೆಹಿಕಲ್ಸ್ ಅಂತಲೇ ಅನ್ಕೊಳ್ಳಿ. ಹಾಗಾಗಿ ಸೊ ನೀವು ಹೇಳೋದೇನಂತಂದ್ರೆ, ಇವಾಗ ಸಿಟಿ ಬಟ್ ಒಂದು ಈಗ ಕೆಲವರು ಸುಮಾರು ಜನ ನನ್ನ ಹತ್ರ ಕೇಳ್ತಾರೆ, ಬ್ರೋ ಈಗ ಹಿಂಗೆ ತೊಗೊಳೋಣ. ಸುಮಾರು ಜನ ನನ್ನ ಹತ್ರ ಬಂದು ಕೇಳ್ತಾರೆ, ನಾನು ಇವಾಗ ನನ್ನ ಪರ್ಪಸ್ ಇದು, ನಾನು ಸಿಟಿಯಲ್ಲಿ 50 ಕಿಲೋಮೀಟರ್ ಡೈಲಿ ಓಡಿಸ್ತೀನಿ, ನಂಗೆ ವೀಕೆಂಡ್ ಎಲ್ಲೂ ಹೋಗೋ ನೆಸೆಸಿಟಿ ಇಲ್ಲ, ಬರೀ ಸಿಟಿಯಲ್ಲೇ ಓಡಿಸೋದು ಅಂತ. ಸೊ ಅವಾಗ ಏನು ಬರುತ್ತೆ ಅವರಿಗೆ 2 ಆಪ್ಷನ್ ಬರುತ್ತೆ. ಒಂದು, ನಿಮಗೆ ಮೈಲೇಜ್ ಬೇಕಾ ಅಥವಾ ಕಂಫರ್ಟ್ ಬೇಕಾ? ಹೌದು, ಯಾಕಂದರೆ ಮೈಲೇಜ್ ಇದ್ದಿದ್ದ ಗಾಡಿಯಲ್ಲಿ ಕಂಫರ್ಟ್ ಇರಲ್ಲ, ಕಂಫರ್ಟ್ ಇದ್ದಿದ್ದ ಗಾಡಿಯಲ್ಲಿ ಮೈಲೇಜ್ ಇರಲ್ಲ. ಕರೆಕ್ಟ್. ಸೊ ಆ ಥರ ನಾನು ಫೀಡ್ಬ್ಯಾಕ್ಸ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ತಕ್ಕಂಗೆ ಅವ್ರ ಮೈಂಡಲ್ಲಿ ಏನಿದೆ ಅಂತ ಅವರೊಂದು ಲಿಸ್ಟ್ ಹೇಳ್ತಾರೆ, ಅದರಲ್ಲಿ ಮೈನಸ್ ಮಾಡ್ಕೊತ ಬರ್ತೀನಿ. ಇದು ಬೇಡ, ಇದಾಗಲ್ಲ, ಲಾಸ್ಟಿಗೆ ಒಂದು 2 ಇಟ್ಟಿರ್ತೀನಿ, ಅವರಿಗೆ ಆಪ್ಷನ್ ಕೊಡ್ತೀನಿ, ಇದು 2ರಲ್ಲಿ ಯಾವ್ದಾರ ಚೂಸ್ ಮಾಡು. ಆ ಥರ. ಬ್ರೋ, ಈಗ ನನಗೆ ಬೈಕ್ ಬಗ್ಗೆ ಅಂತಂದ್ರೆ ಅಷ್ಟು ಡೀಪ್ ಆಗಿ ಏನು ಗೊತ್ತಿಲ್ಲ, ಬಟ್ ನನ್ನ ಹತ್ರ ಬಂದ್ಬಿಟ್ಟು ಈಗ ಡಿಸ್ಕವರ್ ಗಾಡಿ ಒಂದಿದೆ. 125 ಅಲ್ಲ 100. ಡಿಸ್ಕವರ್ 100 ಒಳ್ಳೆ ಮೈಲೇಜು ಇದೆ, 60-70 ವರೆಗೂ ಬರುತ್ತೆ. ಹೌದು. ಅದರಲ್ಲಿ ನಾನು ಪರ್ಫಾರ್ಮೆನ್ಸು ಮತ್ತೆ ಇದನ್ನು ನನ್ನ ಸಿಟಿಗೂ ಎರಡಕ್ಕೂ ಯೂಸ್ ಮಾಡ್ಕೋಬೋದಾ? ಲಾಂಗ್ ಡಿಸ್ಟೆನ್ಸ್ಗೆ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಬ್ಯಾಂಗ್ಳೂರ್ ಟು ದಾವಣಗೆರೆ ಟು ಶಿವಮೊಗ್ಗ ಒಂದೇ ದಿನದಲ್ಲಿ ಡಿಸ್ಕವರಲ್ಲೇ ಹೋಗಿದ್ದೀನಿ ನಾನು. 1.5 year ಬ್ಯಾಕು. ಬಟ್ ಅದೇ 130 kg ಇಟ್ಕೊಂಡು. ಬಟ್ 100cc 100cc ಅದನ್ನು. ಹೌದು, ಮಾಡ್ಬೋದು. 100cc ಅದನ್ನು ಆರಾಮಾಗಿ ಹೋಗ್ಬಿಟ್ಟು ಬಂದಿದ್ದೀನಿ. ಟೈರ್ ಬಂದು ಇಷ್ಟು ತೆಳ್ಳಗಿದೆ ಅದ್ರದ್ದು. ಹೌದಾ? ಹೌದು, ಮ್ಯಾಗ್ವೀಲೆ, ಬಟ್ ಟೈರ್ ಇಷ್ಟೇ ತೆಳ್ಳಗಿದೆ. ಹೌದು, ಅದರಲ್ಲೇ ಹೋಗ್ಬಿಟ್ಟು ಬಂದಿದ್ದೀನಿ. ಓಕೆ. ಸೊ ಅದು ನಾನೇನು ಹೇಳ್ತಿರೋದಂದ್ರೆ, ಇಟ್ಸ್ ಆಲ್ ಇನ್ ಯುವರ್ ಮೈಂಡ್ ಸೆಟ್. ಓಕೆ. ನನಗೆ ನೀವು ಇವಾಗ ಹಾರ್ಲಿ ಡೇವಿಡ್ಸನ್ ಕೊಟ್ಟರು ನಾನು ಹೋಗ್ತೀನಿ, ಸ್ಪ್ಲೆಂಡರ್ ಕೊಟ್ಟರು ಹೋಗ್ತೀನಿ. ನಮ್ಮ ಜನ ಅದನ್ನು ಮೈಂಡ್ ಸೆಟ್ಟಿಗೆ ತೊಗೊಳಲ್ಲ. ಅವ್ರಿಗೇನು ದೊಡ್ಡ ಗಾಡಿ ಇದ್ರೆ ಮಾತ್ರನೇ ನಾವು ಲಾಂಗ್ ಡಿಸ್ಟೆನ್ಸ್ ಮಾಡೋಕ್ಕಾಗೋದು. ತಪ್ಪು. ಅದೇ ಸೇಮ್ ನನ್ನ ಮೈಂಡಲ್ಲೂ ಅದೇ ಇರೋದು. ತಪ್ಪು. ನಾನು ಹಿಂಗೆ ಬೇಕಾದ್ರೆ ಒಪ್ಕೊಂತೀನಿ. RX ತೊಗೊಂಡು ನಾನು ಟೂರಿಂಗ್ ಮಾಡ್ತೀನಿ ಅಂದರೆ ಅದು ಕಷ್ಟ. ಬಿಕಾಸ್ ದಟ್ ಇಸ್ 2 ಸ್ಟ್ರೋಕ್. ಅದು 4 ಸ್ಟ್ರೋಕ್ ಇಂಜಿನ್ ಇವಾಗ ಬಂದಿರೋದೆಲ್ಲ 4 ಸ್ಟ್ರೋಕ್ ಇಂಜಿನ್. ಆರಾಮಾಗಿ ನೀವು ಎಷ್ಟು ಕಿಲೋಮೀಟರ್ ಬೇಕಾದ್ರೆ ಹೋಗ್ಬೋದು. ಎಂಟಾರ್ಕಲ್ಲೇ ನಾನು ಒಂದಿನಕ್ಕೆ ಬ್ಯಾಂಗ್ಳೂರ್ ಟು ದಾವಣಗೆರೆ 3 hours 50 minutes ಹೋಗಿದ್ದೀನಿ. ಓಕೆ. ನಾನು ಹೇಳ್ತಿರೋದು, ನೀವೆಲ್ಲ ನೋಡಿರೋದೇನೋ ಬರೀ ದೊಡ್ಡ ಗಾಡಿಗಳದ್ದು ವ್ಲಾಗ್ಸ್ ನೋಡಿದ್ದೀರಾ. ಸಣ್ಣ ಗಾಡಿ ವ್ಲಾಗ್ಸು ತುಂಬ ಕಡಿಮೆ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಮಾಡಿದ್ದಿದ್ರೆ ಪ್ರಾಬಬ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿರೋದು ಬೈಕಿಂಗ್ ಅಂದರೆ ಏನು ಅಂತ. ಹೌದು, ಯಾಕಂದರೆ ನಾವು ಅದೇ ರೀಸೆಂಟಾಗಿ ಎಲ್ಲ ಈ ಯೂಟ್ಯೂಬಲ್ಲಿ ನಾನು ನೋಡಿದಾಗ ದೊಡ್ಡ ಗಾಡಿನೇ ತಗೊಂಡ್ಬಂದಿರ್ತಾರೆ. ಅಲ್ಲೇ ಜನ ಏಮಾರೋದು. ಅಲ್ಲಿ ನಾನು ಅನ್ಕೊಂಡೆ, ಮೋಸ್ಟ್ಲಿ ಈ ಗಾಡಿ ಇದ್ರೆ ಮಾತ್ರನೇ ಆ ಥರ ಮಾಡೋಕ್ಕಾಗೋದು. ಈ ಥರ ಏನು ಸಣ್ಣ ಪುಟ್ಟ ಗಾಡಿಗಳಲ್ಲಿ, ಈ ಮೈಲೇಜ್ ಗಾಡಿಗಳಲ್ಲಿ ಆಗಲ್ಲ. ಇದಕ್ಕೆ ಲಾಂಗ್ ಟೂರಿಂಗೋಸ್ಕರ ಮೇನ್ ಪರ್ಫಾರ್ಮೆನ್ಸ್ ಗಾಡಿನೇ ಬೇಕು ಅನ್ನೋ ಆ ಥರ ಏನಿಲ್ಲ ಬ್ರೋ. ದಟ್ಸ್ ಜಸ್ಟ್ ಅನ್ ಆಪ್ಷನ್ ಅಷ್ಟೇ ನಿಮಗೆ. ನಾನು ಹೇಳಿದ್ನಲ್ಲ, ಎಕ್ಸ್ಪಲ್ಸ್ 200 ತೊಗೊಳೋಣ. ಒನ್ ಆಫ್ ದ ಬೆಸ್ಟ್ ಬೈಕ್ ಅದು. ಸಿಟಿಯಲ್ಲಿ ಓಡಿಸೋದಕ್ಕೂ ಮೈಲೇಜ್ ಇದೆ, 40 ತನಕ ಬರ್ತಾ ಇದೆ, 44 ತನಕ. 38 ಬಂದ್ರೂ ಸಾಕು. ಟೂರಿಂಗಿಗೂ ಹೋಗ್ಬೋದು ಆ ಗಾಡಿ, ಆರಾಮಾಗಿ ಹೋಗ್ಬೋದು. ದಟ್ ಇಸ್ ಅ ಬೆಸ್ಟ್ ಸೆಗ್ಮೆಂಟ್ ನಮ್ಮ ಒಂದು ಆಫ್ ರೋಡ್ ಕಲ್ಚರಿಗೆ ಬಂದಿರೋದು. ಮತ್ತು ಟೂರಿಂಗ್ ಅಂತ ಹೇಳಿದಾಗ ಅಷ್ಟು ಪವರ್ ಇಲ್ಲ. 200 ಆಗಿರೋದ್ರಿಂದ ಅಪ್ ಟು 100 ತನಕ ಆರಾಮಾಗಿ ಹೋಗ್ಬೋದು. ಅದೇ ನೀವು ಹಿಮಾಲಯನ್ 450 ತೊಗೊಂಡ್ರೆ ಕಾಸಿಗೆ ತಕ್ಕಂಗೆ ಕಜ್ಜಾಯ. ಸ್ಪೀಡು ಸಿಗುತ್ತೆ, ಕಂಫರ್ಟು, ಬ್ರೇಕಿಂಗು ಎಲ್ಲನೂ ಅಗ್ರೆಸಿವ್ ಆಗಿರುತ್ತೆ. ಓಕೆ. 450ಯಲ್ಲಿ ಸೇಮ್ ಎಕ್ಸ್ಪಲ್ಸ್ 200, ಹಿಮಾಲಯನ್ 450cc. ಎರಡಕ್ಕೂ ಕಂಪ್ಯಾರಿಸನ್ ಏನು? ದುಡ್ಡಲ್ಲೂ ವೇರಿಯೇಷನ್ಸ್ ಇದೆ, CC ಕಂಫರ್ಟು ಎಲ್ಲದರಲ್ಲೂ ಡಿಫ್ರೆನ್ಸ್ ಇದೆ. 200cc ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಕೊಡುತ್ತೆ, 450 ವೈಬ್ರೇಷನ್ ಕಡಿಮೆ ಇರುತ್ತೆ. 80-100 ಹೋದರೆ 450 ಹಿಮಾಲಯನ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ 160 ತನಕನೂ ಹೋಗುತ್ತೆ ಸ್ಪೀಡು. ಓಕೆ. ಡಿಫ್ರೆನ್ಸ್ ಹೆಂಗಿದ್ರು ಇದೆ ಹೇಳೋದು. ಓಕೆ. ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ. ನೀವು ಏನು ಸ್ಪೀಡ್ ರೆಕಮೆಂಡ್ ಮಾಡ್ತೀರಾ ಆಸ್ ಪರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಕೇಳ್ತಿರೋದು, ಆಯ್ತಾ? ರಾಂಗ್ ಕ್ವೆಶ್ಚನ್ ಟು ಅ ಪರ್ಸನ್. ಇಲ್ಲ, ಯಾಕಂದ್ರೆ ನನಗೆ ಬ್ರೋ ನಾನು ಹೇಳ, ಹೈವೇ ಅಲ್ಲಿ ನಾನು ಕೆಲವು ಸತಿ 120 ತನಕನೂ ಹೋಗ್ತೀನಿ. ಟಚ್ ಆಗಿದೆ.
160 ತನಕನೂ ಹೋಗಿದ್ದೀನಿ. ಆವ್ರೇಜ್ ಆಗಿ ನಿಮ್ಗೆ ಅನ್ಸ್ದಂಗೆ ಐ ವುಡ್ ಸೇ 80 ಇಸ್ ದ ಬೆಸ್ಟ್ ಸ್ಪೀಡ್. 80 to 100 ಇಸ್ ದ ಬೆಸ್ಟ್ ಸ್ಪೀಡು. 80 to 100 ನನ್ನ ಈ ಕಳೆದ ರೈಡು ಏನು ಗೋವಾಗೆ ಹೋಗ್ಬಿಟ್ಟು ಬಂದಲ್ಲ ಹಿಮಾಲಯನ್ 450 ಆಫ್ಟರ್ 8 ಇಯರ್ಸು ಗೋವಾಗೆ ಬೈಕಲ್ಲಿ ಹೋಗಿರೋದು. ಸೊ 450 ಹೋಗಿದ್ದಾಗ ನಂದು ಮ್ಯಾಕ್ಸಿಮಮ್ ಎಲ್ಲೋ ಒಂದು 2 ಕಡೆ 120 ಹೋದೆ, ಒಂದೇ ಒಂದು ಕಡೆ 160 ತನಕ ಹೋದೆ, ಅಷ್ಟೇ ಮುಗೀತು. ಒಂದೇ ಸತಿ 160 ಮುಗೀತು. ಅದಾದ್ಮೇಲಿಂದೆಲ್ಲ 80 ಹೋಗಿರೋದು. ಓಕೆ. 80 ವುಡ್ ಬಿ ರೆಕಮೆಂಡೆಡ್, 100 ವುಡ್ ಬಿ ಯುವರ್ ಕೆಪಾಸಿಟಿ ಅಷ್ಟೇ. ಅದ್ರ ಮೇಲೆ ದೇವ್ರ ಮೇಲೆ ಭಾರ. ಓಕೆ ಬ್ರೋ, ಈಗ ಅದ್ರ ಜೊತೆಗೆ ಹಾ. ನೀವು ಹೇಳಿದ್ರಿ ಯೂಟ್ಯೂಬಲ್ಲಿ ನಾವೇನು ನೋಡ್ತೀವಿ ಹೆವಿ ಪರ್ಫಾರ್ಮೆನ್ಸ್ ಬೈಕು ಅಷ್ಟೇನು ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ನೀವು ಯೂಟ್ಯೂಬರ್ ಕೂಡ ಆಗಿದ್ದೀರಾ. ಇವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಬ್ರೋ. ಏನು ಗೊತ್ತಾ, ಯೂಟ್ಯೂಬಿಗೆ ಬರಬೇಕು ಅಂತ ನನಗೆ ಆಸಕ್ತಿ ಇದ್ದಿಲ್ಲ. ನನಗೆ ಒಂದು ಏನಂತಾರೆ, ಸುಮ್ಮನೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ಕೆಲವೊಂದೆಲ್ಲ ವ್ಲಾಗ್ಸ್ ನೋಡ್ತಾ ಇದ್ದಾಗ ಬೇಜಾರಾಯಿತು. ಒಂದು ಗಾಡಿ ಬಗ್ಗೆ ಈ ಥರ ಇಷ್ಟು ಏನು ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ, ಸೈಕ್ ಆಗಿದೆ, ವಾವ್, ಇಂಡಿಕೇಟರ್ ನೋಡಿ, ಓಕೆ ದಟ್ ಈಸ್ ಅ ಡಿಫ್ರೆಂಟ್. ನಾನು ಅವ್ರನ್ನ ಬೈತಿಲ್ಲ, ಅವರಿಗೆ ನಾನು ಇನ್ಸಲ್ಟು ಮಾಡ್ತಾ ಇಲ್ಲ, ನಾನು ಜಸ್ಟ್ ಹೇಳ್ತಾ ಇರೋದು ನನ್ನ ಫೀಡ್ಬ್ಯಾಕು. ಸೊ ಆ ಥರ ವ್ಲಾಗ್ಸ್ ನೋಡಿದಾಗ ಜನ ಅದನ್ನೇ ನೋಡಿ ಖುಷಿ ಪಡ್ತಿದ್ದೀರಾ ಅಂತ ಅನಿಸ್ತಿತ್ತು. ನಾನು ಅಲ್ಲಿಂದ ಏನು ಮಾಡಿದೆ, ನಾನು ಸ್ವಲ್ಪ ವೆಹಿಕಲ್ ಬಗ್ಗೆ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಈ ವರ್ಡ್ಸ್ನ ಯೂಸ್ ಮಾಡ್ತಿದ್ದೀನಿ, ಬಟ್ ಮಾಡ್ದಂಗೆ ಇನ್ಫಾರ್ಮೇಷನ್ ಡೀಟೇಲಾಗಿ ಯಾಕೆ ಈ ಒಂದು ಡಿಸ್ಕ್ಯಾಲಿಬರ್ ಆಗಲಿ, ಇದು ಯಾಕೆ ಇದಿದ್ರೆ ಇದರಲ್ಲಿ ಏನು ಅಡ್ವಾಂಟೇಜು, ಸೊ ಇದಿದ್ರೆ ಬೆಸ್ಟ್ ಮಾಡಲ್ಲು, ಇದು ಅಪ್ಗ್ರೇಡ್ ಮಾಡ್ಬೋದಾಗಿತ್ತಲ್ಲ ಕಂಪ್ನಿಯವರು, ಆ ಥರ ಒಂದು ಫೀಡ್ಬ್ಯಾಕ್ಸ್ ಮುಖಾಂತರ ನಾನೊಂದು ರಿವ್ಯೂ ವಿಡಿಯೋ ಮಾಡೋಣ ಅಂತೇಳಿ ಯೂಟ್ಯೂಬರ್ ಆಗಿದ್ದು. ಬಟ್ ಯೂಟ್ಯೂಬ್ನ ತುಂಬ ಅಗ್ರೆಷನಾಗಿ ತೊಗೊಂಡು ಈ ಥರ ಮಾಡಬೇಕು ಅಂತ ನನಗಿದ್ದಿಲ್ಲ. ಒಬ್ಬ ಯೂಟ್ಯೂಬರ್ ನನ್ನ ಫ್ರೆಂಡ್ ಆಗಿದ್ದ, ಅವನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆಲ್ಮೋಸ್ಟ್ ಅಲ್ಲಿ ನಂತರನೇ ಇದನ್ನು ನೋಡೋಕ್ಕೆ ಅಂತ ಸುಮಾರು ಜನ ಹೇಳ್ತಾಯಿದ್ರು. ಅವನು ಇದ್ದಕ್ಕಿದ್ದಂಗೆ ಏನಪ್ಪ ನೀನು ಹಂಗೆ ಹಂಗೆ ಅಂತ ಏನೋ ಒಂದು ವಿಚಾರದಲ್ಲಿ ತುಂಬ ಇನ್ಸಲ್ಟ್ ಮಾಡಿದೆ ನನಗೆ ಅಲ್ಲಿ ರಚ್ಚಿಗೆದ್ದೆ. ಇದು ತಡಿಯಪ್ಪ, ಇಟ್ ಇಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ನಂಬರ್ಸ್ ತಾನೆ, ನಿನಗೇನು ನಂಬರ್ಸ್ ಅಲ್ವಾ? ಅವನು ನಂಬರ್ಸ್ ಬಗ್ಗೆ ಕಂಪ್ಯಾರಿಸನ್ ಮಾಡ್ದ, ಫಾಲೋವರ್ಸ್ ಇಷ್ಟಿದ್ದಾರೆ, ನಂದು ಇಷ್ಟಿದೆ ಅಂತಂದ. ಓಕೆ, ಒನ್ ಆಫ್ ದ ಡೇ ಐ ಆಮ್ ದೇರ್, ಮಾಡೋಣ. ನಾನು ಯಾರ ಹೆಸರು ಇವತ್ತಿಗೂ ನಾನು ಹೇಳಲ್ಲ, ನಾನು ಬೀಟ್ ಮಾಡಿದ್ಮೇಲೂ ಹೇಳಲ್ಲ ಅವ್ರ ಹೆಸರು. ಯಾಕೆಂದರೆ ಅದು ನನ್ನ ಒಂದು ವೈಯಕ್ತಿಕ ಇದರಿಂದ ನಾನು ಅವನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಕರೆಸ್ಬಿಟ್ಟು ಅವನು ಈ ಥರ ಅಂತಾರ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಅವನೊಂದು ಪಾಡಿಗೆ ಚೆನ್ನಾಗಿದ್ದಾನೆ, ನಾನು ನನ್ನ ಪಾಡಿಗೆ ಚೆನ್ನಾಗಿದ್ದೀನಿ. ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರೋಣ. ಜೀವನ ಶಾರ್ಟು, ದ್ವೇಷ ಯಾಕೆ, ಚಾಲೆಂಜ್ ಓಕೆ, ಏನಂತೀರಾ? ಅಷ್ಟೇ. ಅದಕ್ಕೋಸ್ಕರ ಈ ಚಾಲೆಂಜ್ ತೊಗೊಂಡು ಯೂಟ್ಯೂಬಲ್ಲಿ ಅಗ್ರೆಷನ್ ಮುಖಾಂತರ ಬಂದು ಇವಾಗ ಆಲ್ಮೋಸ್ಟ್ ಆಲ್ ಫುಲ್ ಟೈಮ್ ಯೂಟ್ಯೂಬರ್ ಥರನೇ ಆಗಿದ್ದೀನಿ, ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬ್ನೇ ಇವಾಗ ಒಂದು ಯೂಟ್ಯೂಬಲ್ಲಿ ಇನ್ನೊಂದೇನೆಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ಪೈಕ್ ಬರುತ್ತೆ, ದುಡ್ಡು ಬಂತತ್ತೆ, 2 ತಿಂಗಳು ದುಡ್ಡು ಬರುತ್ತೆ, 3ನೇ ತಿಂಗಳು ದುಡ್ಡು ಬರುತ್ತೆ. ನಾನು ದುಡಿತಾ ಇದ್ದೀನಪ್ಪ, ಓಕೆ ಡನ್, ಮುಗೀತು, ಇಲ್ಲಿಗೆ ಮುಗ್ಸೋಣ, ನನಗೆ ಒಳ್ಳೆ ಸಂಬಳ ಸಿಗ್ತಾರಂತ ಕೆಲಸ ಮುಗಿಸ್ಬಿಟ್ಟು ಫುಲ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತೀರ ನೀವು ಮಾಡಿದ್ರೆ ದಯವಿಟ್ಟು ಹೋಲ್ಡ್ ಮಾಡಿ. ಯಾಕೆಂದರೆ ಈ ನನಗೇನು ಇನ್ಸಲ್ಟ್ ಮಾಡಿದ್ನಲ್ಲ, ಅವನು ಅಷ್ಟೇ, ಅವನು ಇದೇ ಥರ ಮಾಡ್ದ, ಕೆಲಸ ಬಿಟ್ಟ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ದ. ಬಟ್ ಇವತ್ತಿಗೆ ಮತ್ತೆ ವಾಪಸ್ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ ವಿಚಾರ ಗೊತ್ತಾಯಿತು, ವಿಚ್ ಇಸ್ ಗುಡ್ ಆ್ಯಕ್ಚುಲಿ. ಅಟ್ಲೀಸ್ಟ್ ಹೀ ಕೇಮ್ ಟು ನೋ ಏನು ನಿಜಾಂಶ ಏನು ಅಂತ ಗೊತ್ತಾಯಿತು. ಹಾಗಾಗಿ ಕೆಲಸ ಇರಬೇಕು ಮನುಷ್ಯಂಗೆ, ಯೂಟ್ಯೂಬ್ನ ಸೈಡಲ್ಲಿ ಇರಬೇಕು. ನೀವು ಯಾವಾಗ ಒಂದು 1 ಮಿಲಿಯನ್ ಫಾಲೋವರ್ಸ್ ಎಲ್ಲ ಆಗಿಬಿಟ್ಟು ಸಿಕ್ಕಾಬಟ್ಟೆ ಲೈಕ್ ವೀಕ್ಲಿ ಮಂತ್ಲಿ ಒಂದು ಪೇಮೆಂಟಲ್ಲೇ ನಿಮಗೇನಿಲ್ಲ ಅಂದ್ರೂ ಒಂದು 5 ಲಕ್ಷ ಬರೋಂಗಿತ್ತು ಅಂತಂದರೆ ಅವತ್ತಿಗೆ ಕೆಲಸ ಬಿಡಿ. 5 ಲಕ್ಷನೂ ಬೇಡ, 1 ಲಕ್ಷ ಬಿಡಲಿ. ಮಂತ್ಲಿಗೆ 1 ಲಕ್ಷ ಕನ್ಸಿಸ್ಟೆನ್ಸಿ ಇದೆ ಅಂತಂದರೆ, ನೀವು ಕಂಟೆಂಟ್ ಕೂಡ ಕನ್ಸಿಸ್ಟೆನ್ಸಿಯಾಗಿ ಕೊಡ್ತಾ ಇದ್ದೀರಾ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ಆವಾಗ ಕೆಲಸ ಬಿಡಿ. ಇಲ್ಲಾಂದರೆ ಬಿಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ನನಗೂ ಕಮಿಟ್ಮೆಂಟ್ ಇದೆ, ನಾನು ಫ್ಯಾಮಿಲಿ ಮ್ಯಾನು, ನನಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಈ ಥರ ಬಿಟ್ಟು ಮಾಡಬಾರ್ದು. ಅದಕ್ಕೋಸ್ಕರ ಕೆಲಸನೂ ಮಾಡಿಕೊಂಡು ಸೈಡಲ್ಲಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಇಸ್ ಪ್ಯೂರ್ಲಿ ಫಾರ್ ಮೈ ಪ್ಯಾಷನ್ ಅಷ್ಟೇ. ಓಕೆ. ಯೂಟ್ಯೂಬ್ ದುಡ್ಡಂತೂ ನಂಬ್ಕೊಂಡು ನಾನು ಜೀವನ ಮಾಡ್ತಿಲ್ಲ. ಅದು ಈವನ್ ನಮ್ದು ಹಂಗೇನೆ ತುಂಬ ಜನ ನನಗೆ ಹಂಗೆ ಕಮೆಂಟ್ ಹಾಕೋದೇನಂತಂದ್ರೆ, ನಿನಗೇನಪ್ಪ ಆಟ ಆಡಿಸ್ಬಿಟ್ರು ನಿನಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ. ಜನಕ್ಕೆ ಅದೊಂದು ಇದೆ, ಯೂಟ್ಯೂಬ್ 1 ಲಕ್ಷ ವ್ಯೂವಾ, ಫುಲ್ ದುಡ್ಡಲ್ಲ. 1 ಲಕ್ಷಕ್ಕೆ ನಿಮಗೆ ಸಿಗೋದೇ ಏನಿಲ್ಲ ಅಂದ್ರೂ 450ಇಂದ 700 ರೂಪಾಯಿ ಒಳಗಡೆ ಸಿಗುತ್ತೆ. ಏನಂತೀರಾ? ಅಷ್ಟೇ. ಅದು ಅಗ್ರೆಸಿವ್ ಆಗಿ ಏನೋ ಬೇಗ ಅದರಲ್ಲೂ ನಿಮ್ಮ ವಾಚ್ ಅವರ್. ಹೌದು, ಸ್ವಲ್ಪ ಇದ್ರ ಬಗ್ಗೆ ಯಾಕೆ ನಾವು ಒಂದು ಬೇರೆ ಡೀಟೇಲ್ ವಿಡಿಯೋ ಮಾಡಬಾರ್ದು? ಮಾಡೋಣ. ಸ್ಟೇ ಟ್ಯೂನ್ ಸ್ನೇಹಿತರೆ, ನೆಕ್ಸ್ಟ್ ಇವ್ರ ಚಾನಲಲ್ಲೇ ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ ವಿಡಿಯೋ ಬರುತ್ತೆ. ನಾನೇ ಕೂಡ ಅವ್ರ ಜೊತೆಗೆ ಹೇಳ್ತೀನಿ, ನನಗೆ ನನ್ನ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡ್ತೀನಿ. ನೀವು ನಂದು ಅಂತ ತೊಗೊಂಬಿಡಿ ಬ್ರೋ, ಇನ್ನೊಂದು 4-5 ಜನ ಯೂಟ್ಯೂಬರ್ದು ತೊಗೊಂಡು ವಿಡಿಯೋ ಕೊಲಾಬ್ರೇಷನ್ ಎಲ್ಲರದ್ದು ಹಾಕ್ಬಿಟ್ಟು ಮಾಡಿಬಿಡಿ. ಆದರೆ ಮಾಡಿ. ಇಲ್ಲ, ಮಾಡೋಣ. ಗುಡ್ ಐಡಿಯಾ. ಎಲ್ಲರಿಗೂ ತಿಳಿಯಿಲ್ಲ, ಯಾಕಂದ್ರೆ ತುಂಬ ಜನಕ್ಕೆ ಈಗ ಸುಮಾರು ಜನ ಈಗ ಏನಾಗುತ್ತೆ ಅಂದರೆ, ಈಗ ನಾವು ನನ್ನನ್ನೇ ಎಕ್ಸಾಂಪಲ್ ತೊಗೊಳ್ಳಿ, ನಾನು ತೋರಿಸೋದು 100% ಇರಲ್ಲ.
ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಲೂ ಅಷ್ಟೇ. ಎಲ್ಲ 100% ಇರಲ್ಲ ಸ್ನೇಹಿತರೆ. ಅಂದರೆ ಸುಳ್ಳು ಅಂತ ಹೇಳ್ತಿಲ್ಲ, ಎಲ್ಲ ನಿಜಾನೇ. ಬಟ್ ಅದರಿಂದ ಎಷ್ಟು ಶ್ರಮ ಪಟ್ಟಿರ್ತೀವಿ ಅದನ್ನೆಲ್ಲ ನಿಮಗೆ ಗೊತ್ತಾಗಲ್ಲ. ನೋಡಿದ್ದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ ಅಷ್ಟೇ. ಏನೇ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ನಾನು ಅದನ್ನ ಹಾಕೋದು ಬಿಟ್ಟಿದ್ದೀನಿ ಇವಾಗ. ಆ ಥರ ಫೇಕಾಗಿ ಜನಕ್ಕೆ ಪ್ರೋತ್ಸಾಹ ಮಾಡಿಸೋದನ್ನ ವಾವ್ ಅನ್ನೋದು ಅದೆಲ್ಲ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲೂ 1.5 ವರ್ಷನೇ ಆಯಿತು ಬಿಟ್ಟಿದ್ದೀನಿ. ಇವಾಗ ನೀವು ನಮ್ಮ ಸ್ಟೋರಿ ನೋಡಿದ್ರೆ ಏನಾದರೂ ಜೆನ್ಯೂನೇ ಇದೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ತುಂಬಾನೇ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಹಾಗೆ ನಿಮ್ಮ ಏನಾದರೂ ಕನ್ಕ್ಲೂಷನ್ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಕನ್ಕ್ಲೂಷನ್ ಅಂತ ಏನಿಲ್ಲ ಬ್ರೋ, ತುಂಬ ಖುಷಿ ಆಯಿತು. ಏನಂತಂದರೆ ನಾನು ಸುಮಾರು ಜನದ ಇಂಟರ್ವ್ಯೂ ತೊಗೊಂಡಿದ್ದೀನಿ. ನನ್ನ ಇಂಟರ್ವ್ಯೂ ಫಸ್ಟ್ ಟೈಮು ಯಾರೋ ಒಬ್ಬರು ಕೇಳಿದ್ದಂದರೆ ನೀವೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇನ್ನೂ ಡೀಟೇಲಾಗಿ ನನ್ನ ಬಗ್ಗೆ ಕೆಲವೊಂದು ಏನಾದ್ರು ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೇ ಕಮೆಂಟ್ ಹಾಕ್ತೀನಿ. ಯಾಕಂದರೆ ಈ ವಿಡಿಯೋ ಒಂದು ಕೊಲಾಬ್ರೇಷನ್ ಆಗಿರುತ್ತೆ. ಸೊ ನಾನು ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಇವನ್ ನಾನು ಕೊಲಾಬ್ರೇಷನ್ ಮಾಡ್ತಿರೋದು ಯೂಟ್ಯೂಬಲ್ಲಿ. ಹೌದಾ? ನಾವು ಇದುವರೆಗೂ ಮಾಡಿಲ್ಲ. ಸೊ ಲೆಟ್ಸ್ ಡೂ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ನಿಖಿಲ್ ಬ್ರೋ ಅವ್ರ ಚಾನಲ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಅವ್ರ ಚಾನಲ್ ಕೂಡ ದಯವಿಟ್ಟು ಒಂದ್ಸತಿ ನೋಡಿ. ತುಂಬಾನೇ ಇಷ್ಟ ಆದರೆ ಮಾತ್ರ ನೋಡಿ. ಆ ಥರ ಇಲ್ಲ, ಇಷ್ಟ ಆಗೇ ಆಗುತ್ತೆ ಆಯ್ತಾ. ನಾನು ಅಷ್ಟು ಇನ್ವಾಲ್ವ್ ಆಗಿರೋದಕ್ಕೆ, ನಾನು ಇಷ್ಟೆಲ್ಲ ವಿಡಿಯೋ ಮಾಡಿದ್ದಕ್ಕೆ ಇವತ್ತು ಇವ್ರನ್ನ ಡೈರೆಕ್ಟಾಗಿ ನೋಡಬೇಕು. ಹಾಗೆ ಅವ್ರ ಒಂದು ಬೈಕ್ ಎಲ್ಲ ಎತ್ತಿದ್ ನೋಡ್ಬಿಟ್ಟು ನಾನಂತೂ ಫಿದಾ ಆಗೋದೆ. ಹೌದಾ, ಓ ಮೈ ಗಾಡ್, ಈ ಬೈಕ್ನ ಹೆಂಗೆ ಎತ್ತಿದ್ರು ಅಂತ. ಸೊ ಅದೆಲ್ಲ ನೋಡಿದೆ ಬ್ರೋ ಆಯ್ತಾ. ಅವಾಗ ಹೆಂಗಾದ್ರೂ ಮಾಡಿ ನಿಮ್ದು ಒಂದು ಇಂಟರ್ವ್ಯೂ ಪಡ್ಕೊಳ್ಳೇಬೇಕು, ಮಾಡಬೇಕು. ನೀವು ಮುಂಚೆ ಒಂದು ಜಾಸ್ತಿ ಮಾಡಿಲ್ಲ ಹೇಳ್ಬೇಕಂದ್ರೆ, ನೀವು 3ನೇವರು ಅನ್ಸುತ್ತೆ. ಹೌದಾ? ಅಷ್ಟೇ ನನ್ಗೆ. ಹಂಗಾಗಿ ಇವ್ರದ್ದು ಹೆಂಗಾದ್ರೂ ಮಾಡಿ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡೆ. ಫಸ್ಟ್ ಅನ್ಕೊಂಡೆ ಕೊಡೋದಿಲ್ಲ ದೊಡ್ಡ ಚಾನಲರ್ ಅಂತ. ಅವರು ಮತ್ತೆ ನಾನು ಹೇಳ್ತೀನಿ ಕೇಳಿ ಬ್ರೋ, ಸೀರಿಯಸ್ ಆಗಿ ಇದೊಂದು ದಯವಿಟ್ಟು ನಮ್ಮಲ್ಲಿ ಎಲ್ಲರೂ ಇದನ್ನೊಂದು ತೆಗಿಬೇಕು, ಇದನ್ನ ಆಚೆ ಕಡೆಗೆ ಮೈಂಡ್ ಸೆಟ್ಟಿಂದ. ನಾನು ಇವತ್ತಿಗೂ ಹೇಳ್ತೀನಿ ಸ್ನೇಹಿತರೆ, ನಾವು ದೊಡ್ಡವರು, ಇವ್ರು ಸಣ್ಣವರು, ಆ ಥರ ಏನೂ ಇಲ್ಲ. ನಾವೆಲ್ಲ ಒಂದೇನೆ. ನಂಬರ್ಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಕಡಿಮೆ ಹೊಡೆದು ಬಿಟ್ರೆ ಇಟ್ಸ್ ಆಲ್ ನಂಬರ್ಸು. ಜೀವನದಲ್ಲಿ ನಂಬರ್ಸ್ನ ಬದುಕೊಂಡು ನಾವು ಹೋಗೋದು ಬೇಡ. ಯಾಕಂದರೆ ಕೆಲವೊಬ್ರು ನನ್ನ ಮಾಡಿದ್ದಾರೆ, ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ಕಡೆಯಿಂದ ಅವರು ಇಂಟರ್ವ್ಯೂ ತಗೊಂಡಿದ್ದಾರೆ, ನನ್ನ ಇಂಟರ್ವ್ಯೂ. ಹೌದಾ? ಏನಂದರೆ ಅವ್ರ ಇಂಟರ್ವ್ಯೂ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ, ನಿಮ್ಮ ಫಾಲೋವರ್ಸ್ ಕಮ್ಮಿ ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ಮಾಡಿದ್ದಾರೆ. ಬ್ರೋ ಅದೇ ಥರ ಬ್ರೋ ಇವಾಗ ನೋಡಿ, ನಮಗೂ ಅದೇ ಥರ. ನಾನು ಹೇಳಿದ್ನಲ್ಲ, ನಮ್ಮವನೊಬ್ಬ ಹಿಂಗೆ ಇನ್ಸಲ್ಟ್ ಮಾಡಿದ್ದಕ್ಕಿಂತ ನಾನು ಇವತ್ತಿಗೆ ಒಂದು ಮಟ್ಟಕ್ಕೆ ಅಂದಿದ್ದೀನಿ ಬ್ರೋ, ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಬ್ರೋ. ಜಸ್ಟ್ 15 ಮಿನಿಟ್ಸಲ್ಲೇ ಕೊಟ್ಟರು ಆಯಿತಾ. 15 ಮಿನಿಟ್ಸ್ ಒಳಗಡೆ ರಿಪ್ಲೈ ಬಂತು. ಫುಲ್ ಖುಷಿ ಆಗ್ಬಿಟ್ಟೆ ನಾನು ಅಂತೂ, ಎಕ್ಸೈಟ್ಮೆಂಟು. ಸೊ ಅದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಏನಾದರೂ ಡೌಟ್ಸು ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ನನ್ನ ಕಡೆಯಿಂದನೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಬ್ರೋ ಹತ್ರ ಕೇಳಿಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ನಿಮಿಷ, ಆಟೋ ಓಡಿಸಿ ತೋರಿಸಲಿಲ್ಲ ನಾವು. ಈಗ ಅದಕ್ಕೆ ಆಟೋನು ನೋಡಿದ್ರಲ್ಲ ಸ್ನೇಹಿತರೆ, ನಿಖಿಲ್ ಬ್ರೋ ಅವರು ಬರೀ ಬೈಕ್ ಅಂತ ಅಲ್ಲ, ಆಟೋ ಕೂಡ ಯಾವ ಥರ ಓಡಿಸ್ತಾರೆ, ಜಮಾಯಿಸ್ತಾರೆ ಅಂತ ನೋಡಿದ್ರಲ್ಲ ನೀವೇ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.